ರಥದ ಚಕ್ರಕ್ಕೆ ತಲೆ ನೀಡುವುದಕ್ಕೂ ಕಾರಣ ಎನ್ನುವುದು ಇದ್ದೇ ಇದೆ. ಯಾಕಾಗಿ ನಿಮ್ಮನ್ನು ನೋಡಿದ್ರೆ ಶೃಂಗಾರ ಭರಿತರಾಗಿದ್ದೀರಾ. ಶ್ರೀಕೃಷ್ಣ ಮಾತ್ರ ಇರುವುದಲ್ಲ, ಜೊತೆಯಲ್ಲಿ ಬಲರಾಮ, ಹಾಗೆ ಹಿಂಬದಿಯಲ್ಲಿ ನೋಡಿದ್ರೆ ಅಜಯ ಅಕ್ರೂರ ಜೊತೆಯಾಗಿ ಇದ್ದೀರಾ. ನೀವು ಮೂವರು ಒಟ್ಟಾಗಿ ಹೊರಟು ಸಿದ್ಧರಾಗಿದ್ದೀರಿ ಅಂತ ಆದ್ರೆ ಎಲ್ಲಿಯೇ ಏನೋ ವಿಶೇಷತೆ ಇರಬೇಕೆನ್ನುವುದಾಗಿ ಭಾವಿಸಿಕೊಂಡವರು ನಾವಿದ್ದೇವೆ. ಹಾಗಾಗಿ ನಿಮ್ಮಲ್ಲಿ ಕರೆದದ್ದು. ನೀವು ಹೊರಟದ್ದು ಎಲ್ಲಿಗೆ, ಯಾಕಾಗಿ, ಹಾಗೆ ಜೊತೆಯಾಗಿ ನಾವು ಬರ್ತೇವೆ, ನಮ್ಮನ್ನು ಕರೆದುಕೊಂಡು ಹೋಗಬಹುದಾ? ಎಲ್ಲಿಗೆ ಹೋಗುತ್ತಿರುವುದು ಅಂತ ಕೇಳ್ತಾ ಇದ್ದೀರಿ? ನಿಜ. ಬಿಂದ ಹಬ್ಬಕ್ಕಾಗಿ. ಬೆಲ್ಲದ ಹಬ್ಬ, ಹೋಗೋಣ ಹೋಗೋಣ, ನಾವೆಲ್ಲ ಬರ್ತೇವೆ. ಇಷ್ಟಿಷ್ಟು ಬೆಲ್ಲ ತಿನ್ಕೊಂಡು ಬರೋಣ. ಹೌದಪ್ಪ, ಹಾಗಾಗಿ ಹೋಗೋಣ. ಬೆಲ್ಲದ ಹಬ್ಬ ಅಲ್ಲ, ಮತ್ತೆ ಬಿಲ್ಲ ಹಬ್ಬ. ಬಿಲ್ಲ ಹಬ್ಬ ಅಂತ ಹೇಳಿದ್ರೆ ಪೆಟ್ಟು ಅಂತ ಹೇಳಿದ್ರೆ ನಾವಲ್ಲ, ನಮ್ಮವ್ರು ಯಾರು ಇಲ್ಲೋದೇ ಇಲ್ಲ. ಪೆಟ್ಟಿಗೆ ಹೆಣ್ಮಕ್ಳಿಗೆ ಆಗೋದಿಲ್ಲ. ಏನು ಹೋಗಿ ಹೋಗಿ ಪೆಟ್ಟಿಗಂತೆ ನೀವು ಹೋಗಿ 3 ಜನ ಇದ್ದೀರಲ್ವ, ಪೆಟ್ಟಿಗಾದ್ರೆ ನಾವು ಬರುವುದಿಲ್ಲ. ನೀವು ಬರುವುದಿಲ್ಲ. ಬೆಲ್ಲ ಆದ್ರೆ ತಿನ್ಲಿಕ್ಕೆ ಬರ್ತೀರ? ಹೌದಾ? ಇದು ಪೆಟ್ಟಿನ ಹಬ್ಬ, ಬಿಲ್ಲ ಹಬ್ಬ. ಓ ಹಾಗೆ. ಮಾವ ನಿರ್ವಹಿಸುವುದು. ನಮ್ಮನ್ನು ಒದಿಸ್ಲಿಕ್ಕೆ ಈ ಹಬ್ಬವನ್ನು ರಚಿಸಿದ್ದಾನೆ. ಆದ್ರೆ ನಾವೇ ಅಲ್ಲಿಗೆ ಹೋಗ್ತೇವೆ. ನಾನು ಹಾಗೂ ನಮ್ಮಣ್ಣ ಬಲರಾಮ ಅವನನ್ನೇ ಓದಿಸ್ತೇವೆ. ಹೌದು. ಅಲ್ಲಿ ತನಕ ನೀವು ನಮ್ಮಲ್ಲಿ ಬರ್ತೀರಿ. ನಾವು ಹೇಗೆ ಬಿಟ್ಟಿರುವುದು ನಿಮ್ಮನ್ನು ಅಂತ ನಮಗೀಗ. ಹೌದು. ಇಷ್ಟು ಜನ ಗೋಪಿಗೆಯರಿದ್ದೀರಿ. ಹೌದು. ಇಷ್ಟು ಜನರಲ್ಲಿ ಒಬ್ಬರು ನನ್ನ ವೇಷ, ನಮ್ಮ ಅಣ್ಣನ ವೇಷವನ್ನು ಧರಿಸಿ ಅವನನ್ನು ನೀವು
ಬಡಿಸಿ ಬಡಿಸಿ ಪೂಜಿಸಿ ಬಡಿಸ್ಬೇಕು. ಸುಳ್ಳಲ್ಲ, ಹೇಳಿದ ಮಾತು ಹೌದು. ಈಗ ನೀವು ಇರುವುದಿಲ್ಲ ಎನ್ನುವ ಕಾರಣಕ್ಕೆ ಬೇಸರವಾಗ್ತದೆ ಅಂತ ಆದ್ರೆ ನಿಮ್ಮ ಹಾಗೆ ಒಂದು ವೇಷ ಮಾಡಿದ್ರೆ ಆಯ್ತು. ನಿಮ್ಮನ್ನೇ ನೋಡಿದಾಗ ಆಗ್ತದೆ ಅಲ್ವಾ? ಹೀಗ್ ಮಾಡೋಣ, ಒಮ್ಮೆ ನಾನೇ ಒಂದು ಒಳ್ಳೆಯ ಬೇಡಪ್ಪ ಬೇಡ, ಎಲ್ಲ ಹೊಟ್ಟೆ ಕಿಚ್ಚಿ ಪಾಪಿಗಳೇ ಇರುವುದಿಲ್ಲ. ಎಲ್ಲ ಸ್ಥಳ ಅಲ್ಲಿ ಶುರು ಮಾಡಿ ಆಯ್ತು ಅವ್ರದ್ದು ಡೊಂಬ್ರಾಟ. ಹಾಗಲ್ಲ, ನಾನೇನು ರಕ್ಕಸಿಯ? ಕಂಡಾಗಬಹುದು ಅಂತ ಹಾಗಾಗೋದಿಲ್ಲ. ನಾನು ಚಂದ ಇಲ್ವ ನೋಡ್ಲಿಕ್ಕೆ? ಹಾಗಲ್ಲ, ಮತ್ತೆ ಕೃಷ್ಣನ ವೇಷ ಧರಿಸಿದ್ರೆ ಹಾಗ ಕಾಣಬಹುದು ಅಂತ. ಓ ಹಾಗಾಗಿ ಆದಿತ್ತು. ನೋಟಿಗೆ ಚಂದ ಇಲ್ಲ ಅಂತಲ್ಲ, ಚಂದ ತೊಂಬಿ ಮತ್ತೆ ನೋಡಿ, ಅವ್ರು ಹೇಳಿದ್ರ ಮೇಲೆ ಮುಗಿದೋಯ್ತು. ಹೌದಪ್ಪ, ಯಾರಿಗೆ ಚಂದ ಇರ್ಲಿ ಇಲ್ದೆ ಹೋಗ್ಲಿ, ಅವ್ರು ಹೇಳಿದ್ರ ಮೇಲೆ ಮುಗಿತಂತಾನೆ ಲೆಕ್ಕ. ನಾನು ಇಷ್ಟು ಚಂದ ಇದ್ದೇನೆ, ಇನ್ನು ಚಂದ ಆಗೋದು ಬೇಡ. ನಿಮ್ಮ ವೇಷ ಮಾಡಿದ್ರೆ ಇನ್ನು ಚಂದ ಆಗ್ತೇನೆ ನಾನು. ಹಾಗಾಗಿ ನಿಮ್ಮ ವೇಷ ಮಾಡುವುದಕ್ಕೆ ಸಮರ್ಥರಾಗಬೇಕು. ಅದ್ರಲ್ಲಿ ಹೆಚ್ಚು ದೊಡ್ಡವರಾದ್ರೆ ಆಗುವುದಿಲ್ಲ, ಸಣ್ಣವರಾದ್ರೆ ಚಂದದ ಕೃಷ್ಣ ಆಗ್ತದೆ. ಹಾಗಂತ ಯಾರ್ಯಾರು ಯಾಕೆ, ನಮ್ಮ ಗೋಪಿಕೆಯರು ಒಬ್ಬಳಿದ್ದಾಳೆ ಸಣ್ಣವಳು, ಅವಳಿಗೊಂದು ಚಂದದ ಕೃಷ್ಣನ ವೇಷ ಮಾಡಿಸುವುದು. ವೇಷವನ್ನು ಮಾಡಿಸಿ ಮಧ್ಯದಲ್ಲಿ ನಿಲ್ಲಿಸಿಕೊಂಡು ಮತ್ತುಳಿದಂತಹ ಗೋಪಿಕಾ ಸ್ತ್ರೀಯರು ನಾವೆಲ್ಲ ನಿಮ್ಮ ಕುರಿತಾಗಿ ಭಜನೆ ಮಾಡುವುದು ಹೇಗದು ಗೊತ್ತಾ? ಜಯ ಜಯ ಕೃಷ್ಣ, ಜಯ ಜಯ ಕೃಷ್ಣ